ನಮ್ಮಲ್ಲಿ ಇಂಡಸ್ಟ್ರಿ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮಲ್ಲಿ ಕ್ರಷರ್ಗಳು ಮಾಡಲಿಕ್ಕೆ ಆಗೋದಿಲ್ಲ, ಕಲ್ಲು ಕಡಿಲಿಕ್ಕೆ ಆಗೋದಿಲ್ಲ, ಶಾಲಾ ಕಟ್ಟಡ ಕಟ್ಟಲಿಕ್ಕೆ ಆಗೋದಿಲ್ಲ, ಈ ಏರಿಯಾಗಳಲ್ಲಿ ಮನೆ ಕಟ್ಟಲಿಕ್ಕೆ ನೀವು ಪರ್ಮಿಷನ್ ಕೊಡೋದಿಲ್ಲ. ಸ್ಯಾಟಲೈಟ್ ಮೂಲಕ ನೀವು ಏನು ಪರಿಸರ ಅರಣ್ಯ ಅಂತ ಗುರುತಿಸಿದ್ದೀರಿ ಅದೆಲ್ಲ ನಮ್ಮದು ಕೃಷಿ ತೋಟಗಳು ಸಭಾಪತಿಗಳೇ. ಈಗ ನಮ್ಮ ಮನೆಗೆ ನಾವು ಹೋಗ್ಲಿಕ್ಕಿಲ್ಲದ ಪರಿಸ್ಥಿತಿ ಮಾಡಿದ್ದಾರೆ. ಈ ಸದನದ ಮೂಲಕ ತಾವೊಂದು ಸಂದೇಶ ಕೊಡಿ, ಕರಡು ಸೂಚನೆಯನ್ನು ನಾನು ಹಿಂದಕ್ಕೆ ತೆಗೆದಿದ್ದೇನೆ, ಹಿಂದಕ್ಕೆ ಪಡೆದಿದ್ದೇನೆ, ಅದು ಯಾವುದಕ್ಕೂ ಲಗಾಮಿಲ್ಲ ಅಂತ ನೀವು ಹೇಳಿದರೆ ಇಟ್ ವಿಲ್ ಗಿವ್ ಎ ಮೆಸೇಜ್. ಇಲ್ದಿದ್ರೆ ನೀವು ಜಾರಿಸ್ತೀರಿ ಅಂತ ಆಗೋದಿಲ್ವಾ ಮಾನ್ಯ ಸಚಿವರೇ? ಕಸ್ತೂರಿ ರಂಗನ್ ವರದಿ ವಿಷಯದಲ್ಲಿ ನಾನು ಪ್ರಶ್ನೆ ಕೇಳಿದ್ದೇನೆ. ಇದು ನಮ್ಮ ಜಿಲ್ಲೆಗೆ ತುಂಬ ಎಫೆಕ್ಟ್ ಆಗಿರ್ತಕ್ಕಂಥದ್ದು, ಕೋಸ್ಟಲ್ ಬೆಲ್ಟ್ಗೆ ಪರ್ಟಿಕ್ಯುಲರ್ ಆಗಿ. ಈಗ ಸಭಾಪತಿಗಳೇ ಉತ್ತರ ಏನು ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಆರಿಕೆ ಉತ್ತರ. 30/9/2024 ನಾವು ಪತ್ರ ಬರೆದಿದ್ದೇವೆ ಕೇಂದ್ರ ಸರ್ಕಾರಕ್ಕೆ, ನಾವು ಕಸ್ತೂರಿ ರಂಗನ್ ವರದಿಯನ್ನು ಜಾರಿಗೆ ತರುವುದಿಲ್ಲ ಅಂತ ಹೇಳಿದ್ದಾರೆ. ಈಗ ನನ್ನ ಪ್ರಶ್ನೆ ಇರೋದು, ನೀವು 1 ವರ್ಷ 2 ತಿಂಗಳಾಯಿತು ತಾವು ವರದಿಯನ್ನು ಕಳಿಸಿದ್ರಿ ಕೇಂದ್ರ ಸರ್ಕಾರಕ್ಕೆ. ನೀವು ವರದಿ ಸಲ್ಲಿಸುವಂಥ ಮುಂಚೆ, ಕಸ್ತೂರಿ ರಂಗನ್ ವರದಿಯನ್ನು ಕೊಡೋ ಮುಂಚೆ ಏರಿಯಾವನ್ನು ನೋಟಿಫೈ ಮಾಡ್ತೀರಿ. ನಮ್ಮದು ಪಶ್ಚಿಮ ಘಟ್ಟದ ಏರಿಯಾಗಳು ಸರ್. ಈ ಪಶ್ಚಿಮ ಘಟ್ಟದ ಏರಿಯಾಗಳಲ್ಲಿ ಯಾವುದೇ ಇಂಪ್ರೂವ್ಮೆಂಟನ್ನು ಮಾಡಲಿಕ್ಕೆ ಈ ವರದಿಯಲ್ಲಿ ನೀವು ನೋಟಿಫೈ ಮಾಡಿದ ದಿನದಿಂದ ಇವತ್ತಿನವರೆಗೂ ಸಾಧ್ಯ ಆಗ್ತಿರಲಿಲ್ಲ. ನಮ್ಮಲ್ಲಿ ಇಂಡಸ್ಟ್ರಿ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮಲ್ಲಿ ಕ್ರಷರ್ಗಳು ಮಾಡಲಿಕ್ಕೆ ಆಗೋದಿಲ್ಲ, ಕಲ್ಲು ಕಡಿಲಿಕ್ಕೆ ಆಗೋದಿಲ್ಲ, ಶಾಲಾ ಕಟ್ಟಡ ಕಟ್ಟಲಿಕ್ಕೆ ಆಗೋದಿಲ್ಲ, ಈ ಏರಿಯಾಗಳಲ್ಲಿ ಮನೆ ಕಟ್ಟಲಿಕ್ಕೆ ನೀವು ಪರ್ಮಿಷನ್ ಕೊಡೋದಿಲ್ಲ. ಮತ್ತು ನೀವು ವರದಿಯನ್ನು ತಯಾರಿಸಿದ್ದು ಕೂಡ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಏರಿಯಲ್ ಮುಖಾಂತರ ಅಂದರೆ ಏನು ಹೆಲಿಕಾಪ್ಟ್ರಲ್ಲಿಯೋ ಫ್ಲೈಟಲ್ಲಿ ಹೋಗಿ ಎಲ್ಲ ತೋಟಗಳನ್ನು ನೋಡಿ ಇದೆಲ್ಲ ಏನು ಅರಣ್ಯ ಪ್ರದೇಶ ಅಂತ ಹೇಳಿದ್ರಿ. ತೋಟಗಳು ಅರಣ್ಯ ಪ್ರದೇಶ ಅಲ್ಲ, ಸ್ಯಾಟಲೈಟ್ ಮೂಲಕ ಮಾಡಿದ್ದಾರೆ. ಸ್ಯಾಟಲೈಟ್ ನಲ್ಲಿ ಮಾಡಿದ್ದು ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ, ಸ್ಯಾಟಲೈಟ್ ಮೂಲಕ ನೀವು ಏನು ಪರಿಸರ ಅರಣ್ಯ ಅಂತ ಗುರುತಿಸಿದ್ದೀರಿ ಅದೆಲ್ಲ ನಮ್ಮದು ಕೃಷಿ ತೋಟಗಳು ಸಭಾಪತಿಗಳೇ. ಈಗ ನಮ್ಮ ಮನೆಗೆ ನಾವು ಹೋಗ್ಲಿಕ್ಕಿಲ್ಲದ ಪರಿಸ್ಥಿತಿ ಮಾಡಿದ್ದಾರೆ. ಕೇಳಿದ್ರೆ ಹೇಳ್ತಾರೆ ಈ ವರದಿ ಜಾರಿಗೆ ತರಲಿಲ್ಲಲ್ಲ, ಏನು ಎಫೆಕ್ಟ್ ಆಗೋದಿಲ್ಲ. ಇಷ್ಟು ಜಾರಿಗೆ ಉತ್ತರ ಮಾನ್ಯ ಸಚಿವರಿಂದ ನಾನು ನಿರೀಕ್ಷೆ ಮಾಡಲಿಲ್ಲ. ನೀವು ಜಾರಿಸಬೇಕು, ಆದರೆ ಈ ಥರ ಜಾರಿಸುವುದಲ್ಲ. ನೀವು ಜಾರಿಗೆ ತರಲಿಲ್ಲ ಸರಿ ಇದೆ, ಆದರೆ ನೀವು ನೋಟಿಫೈ ಮಾಡಿದ್ದೀರಲ್ವಾ, ನೀವು ಹೇಳಿಬಿಡಿ ನಾವು ನೋಟಿಫೈ ಮಾಡಿದ್ದನ್ನು ಹಿಂದಕ್ಕೆ ತಗೊಳ್ತೇವೆ, ಯಾರು ಏನು ಬೇಕಾದರೆ ಮಾಡಬಹುದು ಈ ಏರಿಯಾದಲ್ಲಿ, ನಾವು ಜಾರಿಗೆ ತರೋದಿಲ್ಲ, ನಮ್ಗೆ ಇದರ ಬಗ್ಗೆ ಏನು ಕಾಳಜಿ ಇಲ್ಲ ಅಂತ ಹೇಳಿಬಿಟ್ರೆ ಸಾವಿರಾರು ಜನರಿಗೆ ಸಹಾಯ ಆಗ್ತದೆ. ಉತ್ತರ ಕೊಡ್ಲಿ ಮತ್ತೆ ಕೇಳ್ತೀನಿ. ಕಸ್ತೂರಿ ರಂಗನ್ ಬಗ್ಗೆ ಬಹಳ ಸ್ಪಷ್ಟವಾಗಿ ನಾವು ಉತ್ತರವನ್ನು ಕೊಟ್ಟಿದ್ದೇವೆ. ಇವತ್ತು ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣದ ಬಗ್ಗೆ ಹಿಂದೆ ಮಾಧವ್ ಗಾಡ್ಗಿಲ್ ವರದಿ ಬರ್ತದೆ, ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಇದು ಸಂರಕ್ಷಿತ ಪ್ರದೇಶ, ಯಾಕೆ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದಕ್ಕಾಗಿ ವೈಜ್ಞಾನಿಕವಾದಂಥ ವರದಿ ಇಲ್ಲ ಅಂತೇಳಿ 2013ರಲ್ಲಿ ಮತ್ತೆ ಕಸ್ತೂರಿ ರಂಗನ್ ಸಮಿತಿ ರಚನೆ ಆಗ್ತದೆ. ಅವರು ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿ ಬಂದ ಮೇಲೆ ಇಲ್ಲಿವರೆಗೆ ಸುಮಾರು 6 ಅಧಿಸೂಚನೆ ಕೇಂದ್ರ ಸರ್ಕಾರ ಹೊರಡಿಸಿದೆ. ಈ 6 ಅಧಿಸೂಚನೆ, 1ನೇ ಅಧಿಸೂಚನೆ ಕರಡು ಅಧಿಸೂಚನೆ 10 ಮಾರ್ಚ್ 2014ಕ್ಕೆ ಬರ್ತದೆ, ಅದು ತಿರಸ್ಕಾರ ಮಾಡಲಾಗಿದೆ. 2ನೇ ಅಧಿಸೂಚನೆ 4 ಸೆಪ್ಟೆಂಬರ್ 2015 3ನೇದು 27 ಫೆಬ್ರವರಿ 2017, 4ನೇದು 3 ಅಕ್ಟೋಬರ್ 2018, 5ನೇದು 6/2/2022. ಮತ್ತೆ ಅವರು 6ನೇ ಅಧಿಸೂಚನೆ ಕೇಂದ್ರ ಸರ್ಕಾರ ಹೊರಡಿಸ್ತದೆ ಇವತ್ತು 31 ಜುಲೈ 2024. ಅದು ಬಂದ ಮೇಲೆ ನಮ್ಮ ಸರ್ಕಾರದಲ್ಲಿ ನಾನು ಒಂದು ಸಭೆ ಎಲ್ಲ ಜನಪ್ರತಿನಿಧಿಗಳಿಗೆ, ಆ ಭಾಗದಲ್ಲಿ ಏನು 10 ಜಿಲ್ಲೆಗಳು ಬರ್ತವೆ, 10 ಜಿಲ್ಲೆಗಳು 33 ತಾಲೂಕುಗಳು, ಸುಮಾರು 1576 ಹಳ್ಳಿಗಳು ಬರ್ತವೆ, ಅವೆಲ್ಲ ಜನಪ್ರತಿನಿಧಿಗಳಿಗೆ ಕರೆಸಿ ವಿಧಾನಸಭೆಯಲ್ಲಿ ಅಲ್ಲೇ ಒಂದು ಸಭೆಯನ್ನು ಮಾಡಿ ಅವ್ರದ್ದೆಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡು ಇವತ್ತು ಸಚಿವ ಸಂಪುಟದ ಉಪಸಮಿತಿ, ಆ ಉಪಸಮಿತಿಯಲ್ಲಿ ಇದರ ಬಗ್ಗೆ ಭಾಳ ವಿಸ್ತೃತವಾಗಿ ಚರ್ಚೆ ಮಾಡಿ ಸಚಿವ ಸಂಪುಟಕ್ಕೆ ತೆಗೆದುಕೊಂಡು ಹೋಗಿ ಮತ್ತೆ ಈ ವರದಿಯನ್ನು ನಾವು 30/9/2024 30 ಸೆಪ್ಟೆಂಬರ್ 2024 ಕೇಂದ್ರ ಸರ್ಕಾರಕ್ಕೆ ಆ ವರದಿ ಸಲ್ಲಿಸಿದ್ದೇವೆ. ಇದನ್ನು ತಿರಸ್ಕಾರ ಮಾಡಿದ್ದೇವೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ವರದಿ ಹೋಗಿದೆ. ವರದಿ ಹೋಗಿದೆ, ಸರಿ ಇದೆ ಸರ್. ಆ ಕರಡು ನೋಟಿಫಿಕೇಶನ್ ಏನು ಮಾಡಿದ್ರು ಅದು ಊರ್ಜಿತದಲ್ಲಿ ಇದೆ ಅಂತ ನನ್ನ ಪ್ರಶ್ನೆ. ನೀವು ಕಳಿಸಿದ ಕೂಡಲೇ ಆಗೋದಿಲ್ಲ ಅಲ್ಲ ಸರ್. ನೀವು ಕರಡು ಏನು ಅಧಿಸೂಚನೆ ಹೊರಡಿಸಿದ್ದೀರಿ, ಆ ಪ್ರಕಾರ ಯಾವುದಕ್ಕೆ ಅರ್ಜಿ ಹಾಕಿದರೂ ಕೂಡ ನಿಮಗೆ ಈ ಅಧಿಸೂಚನೆ ಇದುವರೆಗೆ ಸರ್ಕಾರ ತಿರಸ್ಕರಿಸದೇ ಇರೋದರಿಂದ ನಿಮಗೆ ಯಾವುದೇ ಅನುಮತಿ ಕೊಡಲಾಗೋದಿಲ್ಲ ಅಂತ ಹೇಳ್ತಾರೆ. ನಾನು ತಮ್ಮಿಂದ ಬಯಸ್ತೇನೆ, ಈ ಸದನದ ಮೂಲಕ ತಾವೊಂದು ಸಂದೇಶ ಕೊಡಿ, ಕರಡು ಸೂಚನೆಯನ್ನು ನಾನು ಹಿಂದಕ್ಕೆ ತೆಗೆದಿದ್ದೇನೆ, ಹಿಂದಕ್ಕೆ ಪಡೆದಿದ್ದೇನೆ, ಅದು ಯಾವುದಕ್ಕೂ ಲಗಾಮಿಲ್ಲ ಅಂತ ನೀವು ಹೇಳಿದರೆ
ಇಟ್ ವಿಲ್ ಗಿವ್ ಎ ಮೆಸೇಜು. ಇಲ್ದಿದ್ರೆ ನೀವು ಜಾರಿಸ್ತೀರಿ ಅಂತ ಆಗೋದಿಲ್ವಾ ಮಾನ್ಯ ಸಚಿವರೇ? ನೀವು 14 ತಿಂಗಳು ಸುಮ್ಮನೆ ಕೂತು ಅವರನ್ನು ನೀವು ಏನು ಕಷ್ಟದಲ್ಲಿ ಹಾಕ್ತಿರಲ್ಲ, ಅದಕ್ಕೇನಾದ್ರೂ ಒಂದು ಪರಿಹಾರ ಬೇಕಾ ಬೇಡ? ತಾವು ದಯವಿಟ್ಟು ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ ಈ ಉತ್ತರವನ್ನು ತಮ್ಮ ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ಆ ಭಾಗದಲ್ಲಿದ್ದಂಥವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಈಗಾಗಲೇ ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. 20,668 ಸ್ಕ್ವೇರ್ ಕಿಲೋಮೀಟರ್ ಇದು ಕಸ್ತೂರಿ ರಂಗನ್ ವರದಿ ಪ್ರಕಾರ ಅಧಿಸೂಚಿತ. ಅಂದರೆ ಇದನ್ನು ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ಘೋಷಣೆ ಮಾಡಬೇಕು ಅಂತ ಅವರು ಶಿಫಾರಸು ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ ನಮ್ಮಲ್ಲಿ ವನ್ಯಜೀವಿ ಧಾಮಗಳಿದ್ದಾವೆ, ಸಂರಕ್ಷಿತ ಅರಣ್ಯ ಪ್ರದೇಶ ಇದೆ. ಇದೆಲ್ಲ ಸುಮಾರು 16,000ಗಿಂತಲೂ ಹೆಚ್ಚಿನ ಚದರ ಕಿಲೋಮೀಟರ್ ಭಾಗ ಈಗಾಗಲೇ ಸಂರಕ್ಷಿತ ಪ್ರದೇಶದಲ್ಲೇ ಇದೆ, ಸುಮಾರು 83%. ಹೀಗಾಗಿ ಅದಕ್ಕೆ ಹೊರತುಪಡಿಸಿ ಏನಿದೆ ಅಲ್ಲ, ಸುಮಾರು 4,000 ಸ್ಕ್ವೇರ್ ಕಿಲೋಮೀಟರ್, ಅದಕ್ಕೆ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಕೇಂದ್ರ ಸರ್ಕಾರಕ್ಕೂ ನಮ್ಮ ಏನು ಸಭೆ ಮಾಡಿ ಈಗಾಗಲೇ ತಿರಸ್ಕಾರ ಮಾಡಿದ್ದೀವಿ ಅಂತೇಳಿ ವರದಿಯನ್ನು ಸಲ್ಲಿಸಿದ್ದೇವೆ. ಮತ್ತು ಇನ್ನು ಇದಕ್ಕಿಂತ ಜಾಸ್ತಿ ಏನು ಸ್ಪಷ್ಟೀಕರಣ ಬೇಕಾಗಿದೆ ಮಾನ್ಯ ಸದಸ್ಯರಿಗೆ? ಈಕೋ ಸೆನ್ಸಿಟಿವ್ ಝೋನ್ ಅಂತ ಏನು ಮಾನ್ಯ ಸಚಿವರು ಹೇಳ್ತಾರೆ, ಅದೆಲ್ಲ ನಮ್ಮ ಅಡಿಕೆ ತೋಟಗಳು, ಗೇರು ತೋಟಗಳು ಸರ್. ಅದು ಅರಣ್ಯ ಅಲ್ಲ. ಅರಣ್ಯ ಅಂತ ಅದನ್ನು ಹೇಳಿದರೆ ಹೇಗೆ ಸರ್? ಅಲ್ಲ, ಅರಣ್ಯ ನೋಡಿ, ಯಾವ್ದು ಅರಣ್ಯ ಇಲ್ಲ ಅದು ಪ್ರಶ್ನೆ ಬರೋದಿಲ್ಲ. ಎಲ್ಲೆಲ್ಲಿ ನಮ್ಮ ವನ್ಯಜೀವಿ ಧಾಮಗಳಿದ್ದಾವೆ ಅದರಲ್ಲಿ ಇವತ್ತು ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ನಾವು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದೊಂದು ತೀರ್ಪಿದೆ. ಅದನ್ನು ನಾವು ಇವತ್ತು ನಮ್ಮ ವೈಲ್ಡ್ ಲೈಫ್ ಬೋರ್ಡಲ್ಲಿ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಘೋಷಣೆ ಆಗಿದರೆ ಅದು ಬೈ ಡಿಫಾಲ್ಟ್, ಅಂದರೆ ಘೋಷಣೆ ಆದರೆ 1 ಕಿಲೋಮೀಟರ್ವರೆಗೆ ಎಕೋಸೆನ್ಸಿಟಿವ್ ಝೋನ್ ಇರುತ್ತೆ, ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ಘೋಷಣೆ ಮಾಡಿದಂಗೆ ಇರ್ತದೆ. ಆಗದೇ ಇದ್ದರೆ 10 ಕಿಲೋಮೀಟರ್ ಅಂತ ಬಂದಿದೆ, ಅಂದರೆ ನಿಯಮ ಇದೆ. ಸೊ ಈ ಒಂದು ನಿಯಮವನ್ನು ಜಾರಿಗೆ ಈಗಾಗಲೇ ಅದು ಜಾರಿಯಲ್ಲಿದೆ ಅಷ್ಟೇ. ಅದಕ್ಕೆ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅವರ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ.